ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬರ್ತೀನಿ. ನಿಮ್ಗೆ 3 ಗಂಟೆ ಹೊತ್ತು ಟೈಮ್ ಇದೆ. ಅಷ್ಟರಲ್ಲಿ ದುಡ್ಡು ಅರೇಂಜ್ ಮಾಡಿ ನನ್ನ ದುಡ್ಡು ನನಗೆ ಕೊಡ್ಬೇಕು. ನಾನ್ ಬಂದಾಗ ದುಡ್ಡಿಲ್ಲ ಕೊಡಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರೆ ನಾನೇನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ನಾನ್ ವಾಪಸ್ ಬಂದಾಗ ನಾನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಈ ಮನೆಯಲ್ಲಿ ಒಂದ್ ಐಟಮ್ ಅದಿರೋ ಜಾಗದಲ್ಲಿ ಇರಲ್ಲ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ನಾನೇನ್ ಕೇರ್ ಮಾಡಲ್ಲ. ಅಣ್ಣ 3 ಗಂಟೆಲಿ 3 ಲಕ್ಷ ಹೇಗಣ್ಣ ಅರೇಂಜ್ ಮಾಡಕ್ಕಾಗುತ್ತೆ? ನಾನ್ ನಿನಗ್ ಕೊಟ್ಟಾಗ್ಲೂ ಅದು ದೊಡ್ಡ ಅಮೌಂಟೇ ಅಲ್ವಾ ಕಾಶಿ? ನಿನ್ ತಂಗಿ ಮದ್ವೆ ಮುಗಿದ್ ಕೂಡ್ಲೆ ದುಡ್ಡು ತಗೊಂಬಂದ್ ಕೊಡ್ತೀನಿ ಅಂತ ಹೇಳಿದ್ದೆ. ನಿನ್ ತಂಗಿ ಮದ್ವೆನೂ ಮುಗೀತು, ಅವಳ ಗಂಡನ ಮನೆಗೆ ಹೋಗೋ ಆಯ್ತು. ಇನ್ನ ಎಷ್ಟು ಟೈಮ್ ಕೊಡ್ಬೇಕು ನಿನ್ಗೆ? ಮದ್ವೆ ಮುಗ್ದೋದ್ಮೇಲೆ ನಂಗೆ ಮೋಸ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ? ಅಯ್ಯೋ ಹಾಗೆಲ್ಲ ಏನು ಇಲ್ಲ ಅಣ್ಣ. ನಂಗೆ ಇನ್ಯಾವ ನೆಪಾನೂ ಬೇಡ. ನಾನು 6 ಗಂಟೆಗೆ ಬರ್ತೀನಿ. ನಾನು ಕೊಡ್ಬೇಕಾಗಿರೋ ದುಡ್ಡು ಅಷ್ಟು ರೆಡಿ ಇರಬೇಕು ಅಷ್ಟೇ. ಆವಾಗ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ನಾನು ಬೇರೆ ರೂಟ್ಗೆ ರೆಡಿಯಾಗಿ ಬರ್ತೀನಿ. ಅಣ್ಣ 3 ಗಂಟೆ ಒಳಗಡೆ ಹೇಗಣ್ಣ ಅಷ್ಟೆಲ್ಲ ದುಡ್ಡು ಅರೇಂಜ್ ಮಾಡಕ್ಕಾಗುತ್ತೆ? ಯಾಕೆ ರೆಡಿ ಮಾಡಕ್ಕಾಗಲ್ಲ? ನಿನ್ ತಂಗಿನ ದೊಡ್ಡ ಮನೆ ಕೊಟ್ಟಿದ್ಯಾ ತಾನೆ? ಅಲ್ಲೇ ಹೋಗಿ ಕೇಳು, ಕೊಡ್ತಾರೆ. ಮನೆಯವರೆಲ್ಲ ಹೋಗಿ ಕೈ ಚಾಚಿದ್ರೆ ಅವ್ರಿಲ್ಲ ಅಂತಾರ? ಅಣ್ಣ ಹಾಗೆಲ್ಲ ಆಗೋದಿಲ್ಲ. ಅಟ್ಲೀಸ್ಟ್ 1 ವಾರನಾದ್ರೂ ಟೈಮ್ ಕೊಡಿ. 1 ವಾರನ? ಚಾನ್ಸೇ ಇಲ್ಲ. ನೋಡಿ, ನಾನು ಕರೆಕ್ಟಾಗಿ 6 ಗಂಟೆಗೆ ಬರ್ತೀನಿ. ನನ್ನ ದುಡ್ಡು ರೆಡಿ ಮಾಡಿರ್ಬೇಕು ಅಷ್ಟೇ. ನನ್ಗೆ ಹೊಡೆಯಕ್ಕೆ ಬಂದಿದ್ದಲ್ಲ ನಿನ್ ತಮ್ಮ, ಅವನು ಹೋಗ್ಬಿಟ್ಟು ಸಿಗ್ನಲ್ ಅಲ್ಲಿ ಭಿಕ್ಷೆ ಬೇಡ ದುಡ್ಡು ತಗೊಂಡ್ ಬಾ ಅಂತ ಹೇಳಿ. ಬೇಡ ಕಣೋ.